ಈದ್ ಮುಬಾರಕ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ವಾರ್ಡ್ನಲ್ಲಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಭವ್ಯ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನು ಕೆಪಿಸಿಸಿ ಸಂಯೋಜಕರಾದ ಡಾ. ಸಂಜಯ್ ಗೌಡ ರವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದು, ಜಿಬಿಯ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾದ ಚಾಂದ್ ಪಾಷಾ ರವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಜನರಿಗೆ ಉಚಿತ ದಿನಸಿ ಕಿಟ್ಗಳು, ಸೀರೆಗಳು ಹಾಗೂ ಕಾರ್ಮಿಕರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಮೂಲಕ ಅನೇಕ ಬಡ ಹಾಗೂ ಅಗತ್ಯವಿರುವ ಕುಟುಂಬಗಳಿಗೆ ಸಹಾಯ ಹಸ್ತಚಾಚಲಾಯಿತು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾದ ಶಿವರಾಮೇಗೌಡ ರವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರಾದ ವಿಎಸ್ ಆರಾಧ್ಯ ರವರು, 2023ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಘುನಾಥ್ ನಾಯ್ಡು ರವರು, ಪದ್ಮನಾಭನಗರ ಉಸ್ತುವಾರಿಯಾದ ಮದನ್ ಪಟೇಲ್ ರವರು, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಪ್ರಸಾದ್ ಕಬ್ಬಡಿ ಬಾಬು ರವರು, ಕೆ. ಮಹದೇವ್ ರವರು, ರಾಮಮೂರ್ತಿ ರವರು, ಕಾಂತಮ್ಮ, ಮಾಲಾಶ್ರೀ, ಕಂದಕುಮಾರ್, ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸ್ಥಳೀಯ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ರಂಜಾನ್ ಮತ್ತು ಯುಗಾದಿ ಹಬ್ಬದ ಈ ಪವಿತ್ರ ಸಂದರ್ಭದಲ್ಲಿ ಅಗತ್ಯವಿರುವವರಿಗೆ ನೆರವು ನೀಡುವ ಮೂಲಕ ಹಬ್ಬದ ಸಂತೋಷವನ್ನು ಹಂಚಿಕೊಳ್ಳುವ ಉದ್ದೇಶ ಈ ಕಾರ್ಯಕ್ರಮ ಹೊಂದಿತ್ತು. ಈ ಕಾರ್ಯಕ್ರಮವು ಸಮಾಜದಲ್ಲಿ ಸಹಕಾರ, ಮಾನವೀಯತೆ ಮತ್ತು ಒಗ್ಗಟ್ಟಿನ ಮೌಲ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. ಒಟ್ಟಿನಲ್ಲಿ ಈ ಸೇವಾ ಕಾರ್ಯವು ಜನಸೇವೆ ಮತ್ತು ಸಮಾಜದ ಒಳಿತಿಗಾಗಿ ಕೈಗೊಂಡ ಉತ್ತಮ ಉದಾಹರಣೆಯಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಈದ್ ಮುಬಾರಕ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವೇದಿಕೆ ಮೇಲಿರುವ ಎಲ್ಲ ನನ್ನ
ಸ್ನೇಹಿತರಿಗೆ ಎಲ್ಲ ನನ್ನ ಸಹೋದರ ಅವರಿಗೆ ಸಂಜಯಗೌಡರು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಬೆಂಬಲ ಸಹಕಾರ ಕೊಟ್ಟಿರುವಂತಹ ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಮಾತಾಡುವ ಸಮಯ ಬಿಟ್ಕೊಳ್ಳೋ ಸಮಯ, ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಆದರೆ ಒಂದು ಮಾತನ್ನೇ ತಿಳ್ಕೋಬೇಕು, ಪ್ರತಿಯೊಬ್ಬರಿಗೂ ನಿಮ್ಗೆ ಗೊತ್ತಿದೆ, ಮುಂದೆ ಬರುವ ಚುನಾವಣೆಗಳಲ್ಲಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಚಾನಲ್ಗಾಗಲಿ ಸಂಜಯಗೌಡರಾಗಲಿ ಅಥವಾ ಇಪ್ಪನವ್ರಾಗಲಿ ಬಂದಿರೋ ಎಲ್ಲ ನನ್ನ ಸೋದರ ಅಂತ ಗಿರೀಶ್ ಅವರಿಗೆ ಮದನ್ಮಲ್ ಅವರಿಗೆ ಎಲ್ಲರಿಗೂ ಕೊಡ್ತಾರೆ. ಆಮೇಲೆ ಕೊಡ್ತಾರಮ್ಮ ಎಲ್ಲರಿಗೂ ಬರುತ್ತೆ. संजय सर हमारे संजय सर, आराध्या सर, अभी लोग पूरे मिलको तुमने छोटे सा एक दे दी, इसमें किसे तो भी नहीं मिले रहा तो इंशाल्लाह उनको कहते हुए अरेंज करेंगे. फिर एक महीने के बाद कपड़े देने का है इंशाल्लाह. उस टाइम को किसे नहीं मिला उनको. और आज ये प्रोग्राम चलाने की वजह से आपको हमारे संजय बड़ा साहब ये क्या है मालूम, गरीबांग वास्ते क्या तो भी मदद होंगे और बोल को. और तुम्हें इधर उधर पड़ी चले सीधा चेना बैठो, पीछे से भी देती, खाली सामने से नहीं देते. तुम्हें क्या सोच रही सामने से दे लगाती, हम पीछे भी रास्ता है, टम्पो उधर से आपको देते, तुम्हें बैठे जगह देती, पीछे भी हम बुलाते हैं. और राशन देने के टाइम को तुम्हें हम ऊपर जो रंगा हमारे रमजान का महीना अल्लाह को से पीछे से बैठो. सबको शुक्रिया. नमस्कार. ಬನಶಂಕರಿ ವಾರ್ಡ್ ಮೊದಲಿನಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ವಾರ್ಡ್. ಕಾಂಗ್ರೆಸ್ಗೆ ತಾವೆಲ್ಲರೂ ಮೊದಲಿಂದನೂ ಆಶೀರ್ವಾದ ಮಾಡ್ತಾ ಬಂದಿದ್ದೀರಾ. ಯಾವುದೇ ಚುನಾವಣೆ ಆಗಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಲೀಡಿಂಗ್ ಕೊಟ್ಟಿದ್ದೀರಾ. ವಿಧಾನಸಭಾ ಚುನಾವಣೆಯಲ್ಲೂ ಈ ಒಂದು ಭಾಗದಲ್ಲಿ ಲೀಡಿಂಗ್ ಬಂದಿದೆ. ಅದೇ ರೀತಿ ಇಲ್ಲಿ ನಮ್ಮ BBMP ಸದಸ್ಯರನ್ನು ಕೂಡ ಆಯ್ಕೆ ಮಾಡಿದ್ದೀರಾ. ನೀವು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಯಾಗಿದ್ದೀರಾ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಪಕ್ಷ ಕೂಡ ಯಾವತ್ತೂ ನಿಮ್ಮ ಜೊತೆಯಾಗಿದೆ. ಆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಒಂದೇ ಬಾರಿ ರಂಜಾನ್ ಮತ್ತು ಯುಗಾದಿ ಎರಡೂ ಬಂದಿದೆ. ಇಲ್ಲಿ ಅತಿ ಹೆಚ್ಚು ಮುಸ್ಲಿಂ ಬಾಂಧವರು ಇದ್ದಾರೆ, ಅದೇ ರೀತಿ ಸ್ವಲ್ಪ ಭಾಗ ಹಿಂದೂ ಬಾಂಧವರು ಕೂಡ ಎಲ್ಲ ಇದ್ದಾರೆ. ಎಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನ ರಂಜಾನ್ ಹಬ್ಬದ ಪ್ರಯುಕ್ತ, ಯುಗಾದಿ ಹಬ್ಬದ ಪ್ರಯುಕ್ತ ತಾವೆಲ್ಲರೂ ಹಬ್ಬದ ದಿನ ಸಿಹಿಯನ್ನ ಮಾಡಿಕೊಂಡು ರಂಜಾನ್ ಹಬ್ಬವನ್ನು ಆಚರಿಸಬೇಕು, ಯುಗಾದಿ ಹಬ್ಬನ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ನಾಯಕರು, ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಚಾಂದ್ ಪಾಷಾರ್ ಅವರು, ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು, ಅದೇ ರೀತಿ ಬನಶಂಕರಿ ವಾರ್ಡ್ಗೆ 2000 ನಾನು ನೋಡಿದಾಗೆ 2010ರಿಂದ 9ರಿಂದಾನೆ ಕೃಷ್ಣ ಬೈರೇಗೌಡರು ಇಲ್ಲಿ ಚುನಾವಣೆಗೆ ನಿಂತಾಗಿಂದನೂ ನಾನು ನೋಡಿದಾಗ, ಅದಕ್ಕಿಂತ ಮುಂಚಿನಿಂದನೂ ಇಲ್ಲಿ ಓಡಾಡ್ತಿದ್ರು. ಆಗ್ಲಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದಲ್ಲಿ ಸರ್ಬಂಡೆಪಾಳ್ಯ, ಪ್ರಗತಿಪುರ, ಉಮರ್ ಬಾಗು, ಗಂಗಾಧರ್ ನಗರ ಈ ಒಂದು ಭಾಗವನ್ನ ಇನ್ಚಾರ್ಜ್ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತ ಬರೆಸುವಲ್ಲಿ ತಮ್ಮೆಲ್ಲರ ಜೊತೆಯಲ್ಲಿ ತಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸಂಜಯ್ ಗೌಡರವರೇ, ಚಾಂದ್ ಪಾಷಾರ್ ಅವರೇ, ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಗಿರೀಶ್ ಅವರೇ, ರಾಜೂರವರೇ, ಮಹಿಳಾ ಕಾಂಗ್ರೆಸ್ನ ಮುಖಂಡರುಗಳೇ, ಮಹಿಳಾ ಕಾಂಗ್ರೆಸ್ ಸುಬ್ರಹ್ಮಣ್ಯವರೇ, ಕಾಂತಕುಮಾರ್ ಅವರೇ, ಹಾಗೂ ಕಾಂತಕುಮಾರ್ ಕಾಂತಮ್ಮರವರೇ, ರಾಮಮೂರ್ತಿ ಮತ್ತೆ ಶೈಲೇಂದ್ರ ಮತ್ತೆ ಎಲ್ಲ ಮಾನಾಶ್ರೀ ಅವರೇ, ಎಲ್ಲರಿಗೂ ನನ್ನ ವಂದನೆಗಳು. ಆದ್ಮೇಲೆ ಇವತ್ತು ನಮ್ಮ ಸಹೋದರರಾದಂಥ ಸಂಜಯ್ ಗೌಡ ಮತ್ತು ಚಾಂದ್ ಪಾಷಾರ್ ಅವರು ಏನು ಒಂದು ನೋಡಿ, ಇಲ್ಲೇನೆ
ನೀವು ಕಾಣಬಹುದು. ರಂಜಾನ್ ಮತ್ತು ಯುಗಾದಿಯ ಸಮ್ಮಿಲನ, ಇವರಿಬ್ಬರೂ ಸೇರಿ ನಮ್ಮ ಕಾಂಗ್ರೆಸ್ ಬಂಧುಗಳು ಎಲ್ಲರೂ ಒಟ್ಟಿಗೆ ಸೇರಿ ಏನೊಂದು ಈ ಹಬ್ಬದ ಪ್ರಯುಕ್ತ ತಮಗೆ ಒಂದು ಚಿಕ್ಕ ಒಂದು ಕಾಣಿಕೆಯ ರೀತಿ ಮತ್ತೆ ತಮಗೆ ಸನ್ಮಾನ ಕೆಲವರು ಇಲ್ಲಿ ಆಶಾ ಕಾರ್ಯಕರ್ತರು ಸನ್ಮಾನ ಮಾಡುವಂತ ಕಾರ್ಯಕ್ರಮನ ಗೌರವಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆದ್ಮೇಲೆ ಮೊದಲು ನಾವು ಮಾನವರು, ನಂತರ ನಮ್ಮಲ್ಲಿ ಜಾತಿ ಧರ್ಮಗಳು ಹುಟ್ಕೊಳ್ತವೆ. ನಾನು ತಮ್ಮಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಮೊದಲು ಭಾರತೀಯರು, ನಂತರ ಒಂದು ಪಕ್ಷದವರು, ಅದರ ನಂತರ ನಾವೆಲ್ಲ ಒಂದು ಕಾರ್ಯಕರ್ತರು, ಒಂದು ಸಣ್ಣ ಪಕ್ಷದ ಕಾರ್ಯಕರ್ತರು, ಯಾವುದೇ ಒಂದು ಪಕ್ಷದ ಕಾರ್ಯಕರ್ತರು. ನಾವು ಭಾರತೀಯರು ಅನ್ನೋದಕ್ಕೆ ಏನಕ್ಕೆ ಕಾರಣ ಅಂದ್ರೆ, ನಾವು ಭಾರತೀಯರಾಗಿದ್ದ ಮೇಲೆ ಭಾರತ ರಾಷ್ಟ್ರ ಚೆನ್ನಾಗಿರ್ಬೇಕು. ಭಾರತ ರಾಷ್ಟ್ರ ಚೆನ್ನಾಗಿರ್ಬೇಕು ಅಂದ್ರೆ ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯತಕ್ಕಂಥ ಒಂದು ಪಕ್ಷ ಚೆನ್ನಾಗಿರ್ಬೇಕು. ಆ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಸೇರಿರೋದೇ ಅದು ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ಇವತ್ತು ಸ್ವತಂತ್ರ ಪೂರ್ವದಿಂದ ಕೂಡ, ಸ್ವತಂತ್ರ ನಂತರ ಕೂಡ ನಮ್ಮ ಪಕ್ಷ 130 ವರ್ಷದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಪಕ್ಷ. ಈ ಪಕ್ಷದ ಅಡಿಯಲ್ಲಿ ನಾವು ಎಷ್ಟೋ ಚುನಾವಣೆಗಳನ್ನ ಕಂಡಿದ್ದೇವೆ. ಮಾತಾಕಿ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ಡಿ.ಕೆ. ಶಿವಕುಮಾರ್ ಕಿ, ಬೋಲೋ ಸಿದ್ದರಾಮಯ್ಯ ಜಿ ಕಿ, ಬೋಲೋ ರಾಮಲಿಂಗ ರೆಡ್ಡಿ ಜಿ ಕಿ, ಬೋಲೋ ಎಲ್ಲ ಮುಸ್ಲಿಂ ಬಾಂಧವರಿಗೆ, ಬೋಲೋ ಎಲ್ಲ ಹಿಂದೂ ಬಾಂಧವರಿಗೆ, ಬೋಲೋ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಬಂಧುಗಳೇ, ಇವತ್ತೇನು ಮೊದಲನೇದಾಗಿ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಕೋರ್ತಾ, ಇವತ್ತೇನು ವೇದಿಕೆ ಮೇಲೆ ಪದ್ಮನಾಭ ನಗರದ ಎಲ್ಲ ಹಿರಿಯ ನಾಯಕರು ಹಾಗೂ ಎಲ್ಲ ಕಾರ್ಯಕರ್ತರು ಏನು ಸೇರಿ ನಾವು ಇಲ್ಲಿ ನಾನು ಅನ್ನೋದಿಲ್ಲ, ನಾವು ಅನ್ನೋದಿದೆ ಅನ್ನೋದೇ ಇದೊಂದು ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಕಾಂಗ್ರೆಸ್ಸಿಗರು ಯಾವತ್ತೂ ಒಂದೇ ಉದ್ದೇಶ, ಜನರಿಗಾಗಿ, ಜನರಿಂದ, ಜನರಿಗೋಸ್ಕರ ಅಂತ ಒಂದು ಕೆಲಸ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವ್ರ ಜೊತೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ವೇದಿಕೆ ಮೇಲೆ ನಿಮ್ಮ ಎಲ್ಲರ ಪ್ರೀತಿಯ ಮಾಜಿ ಸಂಸದರು, ಶಾಸಕರು ಹಾಗೂ ಹಲವಾರು ಸಿನಿಮಾ ಸ್ಟಾರ್ಗಳಿಗೂ ಯಾವ ಕಮ್ಮಿ ಇಲ್ಲ. ಎಲ್ಲರಿಗಿಂತ ಚೆನ್ನಾಗಿ ಒಂದು ಪೊಲಿಟಿಷಿಯನ್, ಸ್ಟೈಲಿಶ್ ಪೊಲಿಟಿಷಿಯನ್ ಅಂತಾನೆ ಹೆಸರಾಗಿ ಒಂದು ಖ್ಯಾತಿ ಪಡೆದಿರುವ ಶಿವರಾಮೇಗೌಡ್ರೆ, ಅದೇ ರೀತಿ ನಮ್ಮ ಆರಾಧ್ಯ ಅವರು ಹೇಳ್ಬೇಕು ಅಂದ್ರೆ ಆ ಕಾರ್ಯಕರ್ತನ ಒಬ್ಬ ನಿಜವಾದ ಕಾರ್ಯಕರ್ತ ಕಾಂಗ್ರೆಸ್ ಅಲ್ಲಿ ನಿಯತ್ತಾಗಿದ್ರೆ ಸಾಕ್ಷಿ ಯಾರು ಅಂದ್ರೆ ಯಾವುದೇ ದುಡ್ಡಾಗ್ಲಿ, ಹಣ ಆಗ್ಲಿ, ಯಾವುದೇ ಏನೇ ಆಮಿಷ ಕೊಟ್ಟರು ನಾನು ಕಾಂಗ್ರೆಸ್, ಈಗ ನನ್ನ ರಕ್ತ ಕಾಂಗ್ರೆಸ್ ಅಂತ ಎಲ್ಲರಿಗೂ ತೋರಿಸಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಅಧಿಕಾರ ಒಂದು ಪಕ್ಷದಿಂದ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮೆಲ್ಲರ ಕಾನ್ಸ್ಟಿಟ್ಯೂನ್ಸಿಯ ಉಸ್ತುವಾರಿಗಳು ಹಾಗೂ ಸಿನಿಮಾ ರಂಗದಲ್ಲಿ ಅವರದೇ ಆದಂತ ಒಂದು ಹೆಸರಿದೆ, ಮದನ್ ಪಟೇಲ್ ಅವರು. ಸೊ ಮದನ್ ಪಟೇಲ್ ಅವರು ಈಗ ಭಾಗದ ರಾಜ್ಯದ ಕಾರ್ಯದರ್ಶಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಈ ಭಾಗದ ಉಸ್ತುವಾರಿಯಾಗಿ ಎಲ್ಲರ ಪ್ರೀತಿ, ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತ ಕರೀಲಿ, ದೊಡ್ಡ ಕಾರ್ಯಕರ್ತ ಕರೀಲಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೋಗಿ ಇವತ್ತು ಎಲ್ಲರನ್ನೂ ಜೊತೆ ಕೂಡ್ಕೊಂಡು ಹೋಗ್ತಿರೋ ಮದನ್ ಪಟೇಲ್ ಅವರೇ. ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಸ್ನೇಹಿತರು ಈ ಭಾಗದ 23ರ ಅಭ್ಯರ್ಥಿಯಾಗಿ ಎಲ್ಲರನ್ನೂ ಪ್ರೀತಿ ಗಳಿಸ್ತಾ ರೋಡ್ ಒಂದು ಕಾರ್ಯಕ್ರಮ ನಡೆದು ನಾವೆಲ್ಲ ಕಾಂಗ್ರೆಸ್ ಇರುವ ಅಂತ ಒಂದು ಪ್ರೂವ್ ಮಾಡ್ಲಿಕ್ಕೆ ಎಲ್ಲರ ಜೊತೆ ಒಗ್ಗಟ್ಟಾಗಿ ಬರ್ತಾ ಇರೋ ನನ್ನ ಸ್ನೇಹಿತ ರಘುನಾಥ್ ನಾಯ್ಡು ಅವರೇ. ಅದೇ ರೀತಿ ಬೆಂಗಳೂರು ಜಿಲ್ಲಾ ಅಧ್ಯಕ್ಷ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಗಿರೀಶ್ ಅವರು, ನಿಮ್ಮೆಲ್ಲರಿಗೂ ಗೊತ್ತು, ಒಬ್ಬ ಕಾರ್ಯಕರ್ತ ಗಂಡ ಆಗಿ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾದೇವಣ್ಣ ಅವರು ಇರ್ಬೋದು, ಕಂದಕುಮಾರ್ ಇರ್ಬೋದು, ರಾಮಮೂರ್ತಿ ಅವರು ಇರ್ಬೋದು, ಮಾಲಾ ಅವರು ಇರ್ಬೋದು, ಕಾಂತಮ್ಮ ಅವರು ಇರ್ಬೋದು, ನಮ್ಮ SC/ST ಅಧ್ಯಕ್ಷರಾದ ಮಂಜುನಾಥ್ ಅವರು ಇರ್ಬೋದು, ಹಾಗೂ ಆಶಾ ಕಾರ್ಯಕರ್ತರು ಇರ್ಬೋದು, ಅದೇ ರೀತಿ ನಮ್ಮ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇವತ್ತು ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ ಕೊಡ್ತೇನೆ. ಯಾಕೆಂದ್ರೆ ಮನುಷ್ಯರು ಒಂದು ಎಲ್ಲರೂ ಒಂದೇ ರಕ್ತ. ಯಾರೋ ಇಬ್ರು ತಪ್ಪು ಮಾಡಿದಕ್ಕೆ ಇಡೀ ಸಮಾಜ ನಾವು ತಪ್ಪಾಗಿ ಹೇಳೋರಿಗೆ ಒಂದು ಸಂದೇಶ ಕೊಡ್ಬೇಕು. ದೇ ಆರ್ ಆಲ್ ಮೈ ಬ್ರದರ್ಸ್, ದೇ ಆರ್ ಆಲ್ ಮೈ ಸಿಸ್ಟರ್ಸ್ ಅಂತ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರ್ಸಕ್ಕೆ ಇವತ್ತು ರಂಜಾನ್ ಕಾರ್ಯಕ್ರಮ, ಉಗಾದಿ ಕಾರ್ಯಕ್ರಮ ಒಟ್ಟಾಗಿ ಶೇರ್ ಮಾಡ್ತಾ
ಇರೋದು. ನಾವೆಲ್ಲ ಹಿಂದೂಸ್ ಇದೀವಿ, ಮುಸ್ಲಿಮ್ಸ್ ಇದೀವಿ, ನಾವೆಲ್ಲ ಮನುಷ್ಯರು, ಹೆಚ್ಚಾಗಿ ನಾವು ಕನ್ನಡಿಗರು. ಸೊ ಕನ್ನಡಿಗರ ಬೆಲೆ, ಕನ್ನಡಿಗರ ಧರ್ಮ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತ ಎಲ್ಲರಿಗೂ ಕೊನೆಯದಾಗಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಎಲ್ಲರಿಗೂ ಒಳ್ಳೆಯದಾಗಲಿ. ರಂಜಾನ್ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ರಾಜ್ಯದ ಎಲ್ಲ ಪ್ರೀತಿಯ ಕನ್ನಡಿಗರಿಗೂ. ರಂಜಾನ್ ಹಬ್ಬ ಅಂದ್ರೆ ಉಪವಾಸ ಇರ್ತಾರೆ. ನಾವು ಮನುಷ್ಯರು, ಜಾತಿ ಬರಲ್ಲ. ಸೊ ಆ ಉಪವಾಸದಲ್ಲಿ ನಮ್ಮನೆಯವ್ರು ಯಾರು ಉಪವಾಸ ಇದ್ದಾಗ ನಾವೆಲ್ಲ ರೇಷನ್ ಆಗ್ಲಿ, ಮನೆಗೆ ಒಂದು ಊಟ ಹಾಕೋದಾಗ್ಲಿ ಒಂದು ಸಂಪ್ರದಾಯ ಇರ್ತದೆ. ಅದನ್ನ ನಾವೆಲ್ಲ ಅಣ್ಣ ತಮ್ಮಂದಿರು ಅಂತ ನಾವು ತೋರಿಸ್ಕೊಳ್ಳಿಕ್ಕೆ, ಆ ಅಣ್ಣ ತಮ್ಮಂದಿರುವಂತ ಒಂದು ಸೇವೆ ಸಲ್ಲಿಸಲಿಕ್ಕೆ ನಮ್ಗೆ ಅವಕಾಶ ಇರೋದು ಈ ರಂಜಾನ್ ಟೈಮ್. ಸೊ ಆ ಉದ್ದೇಶದಲ್ಲಿ ಇವತ್ತೇನು ನಮ್ಮ ಬನಶಂಕರಿ ವಾರ್ಡಲ್ಲಿ ಚಾಂದ್ ಪಾಷಾ ಅವ್ರ ನೇತೃತ್ವ ಎಲ್ಲ ಅವರು ಹಾಗೂ ಅವ್ರ ಎಲ್ಲ ತಂಡದ ಸ್ನೇಹಿತರು ಹಾಗೂ ಎಲ್ಲ ಬಾಂಧವರು ಸೇರಿ ಇವತ್ತೇನೋ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ನನಗೆ ಹೇಳಿದ್ರು. ಅವಾಗ ನಾನು ಸದಾ ಇದ್ರ ಜೊತೆ ನಾನು ಇದ್ದೇನೆ ಅಂತ ಅವ್ರಿಗೆ ಹೇಳಿ, ಅವ್ರ ಜೊತೆ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಒಬ್ಬ ಮನುಷ್ಯನಾಗಿ ಅವ್ರ ಜೊತೆ ನಾನು ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮನ ನಮ್ಮ ಉತ್ಸವರಿಗಳಾದ ಮದನ್ ಪಟೇಲ್ ಅವರು, ಆರಾಧ್ಯ ಅವರು, ನಮ್ಮ ರಘುನಾಥ್ ನಾಯ್ಡು ಅವರು, ನಮ್ಮ ಮಾಜಿ ಸಂಸದರು ಶಿವರಾಮೇಗೌಡರವರು, ಅದೇ ರೀತಿ ನಮ್ಮ ಗಿರೀಶ್ ಅವರು, ನಮ್ಮ ಕಾಂತಮ್ಮ ಅವರು, ಮಾಲಾ ಅವರು, ಕಂದ ಅವರು, ರಾಮಮೂರ್ತಿ ಅವರು, ಮಂಜು ಅವರು, ಎಲ್ಲರೂ ಈ ಭಾಗದ ಎಲ್ಲ ಮುಖಂಡರು, ಪದ್ಮನಾಭನಗರ ಕ್ಷೇತ್ರದ ಹಲವಾರು ಈ ಪ್ರಗತಿಪುರದಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ದೆ. ನಾನು ಕೂಡ ಎಷ್ಟೋ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿವ ಅಂತ ಆರ್ಕೆಸ್ಟ್ರಾ ಬಹಳ ಫೇಮಸ್ ಆಗಿ ಮಾಡ್ತಿದ್ದೆ ಈ ಭಾಗದಲ್ಲಿ. ಅವನು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಆಂಕರ್ ಆಗಿ ಕೆಲಸ ಮಾಡಿ ಇವತ್ತು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಅನ್ಸರ್ ಪಾಷಾ ಅವರು ಇದ್ದಾಗಿಂದು ಕಾರ್ಪೊರೇಟರ್ ಗೆದ್ದಿದ್ದು ಪದ್ಮನಾಭನಗರದಲ್ಲಿ ಬರೀ ಅನ್ಸರ್ ಪಾಷಾ ಅವರು ಕಾಂಗ್ರೆಸ್ ಪಕ್ಷ ಬನಶಂಕರಿ ವಾರ್ಡಲ್ಲಿ. ಆ ವಾರ್ಡಲ್ಲಿ ಇವತ್ತು ಅಲ್ಲ ಯಾವತ್ತೂ ಅಲ್ಲ ಈ ಕಾಂಗ್ರೆಸ್ಗೆ ಒಂದು ಪ್ರೀತಿ ಜನನೇ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ರಾಮಲಿಂಗ ರೆಡ್ಡಿ ಸಾಹೇಬರು ಆಶೀರ್ವಾದದೊಂದಿಗೆ ಸೌಮ್ಯ ರೆಡ್ಡಿ ಅವರ ಜೊತೆ ಕೈ ಜೋಡಿಸೋ ಜೊತೆಗೆ ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬರೋ ಚುನಾವಣೆಯಲ್ಲಿ BBMP 14 ವಾರ್ಡನು ಈ ಬಾರಿ ನಾವು ಗೆಲುವು ಅನ್ನೋ ಒಂದು ಹೆಜ್ಜೆನ ಇಟ್ಟು ಪ್ರತಿಯೊಬ್ಬ ಯಾರೇ ಅಭ್ಯರ್ಥಿ ಆಗ್ಲಿ, ಯಾರೇ ಒಬ್ಬ ಕಾರ್ಯಕರ್ತರು ಅಭ್ಯರ್ಥಿ ಆಗ್ಬೇಕು, ಒಬ್ಬ ನಾಯಕ ಆದ್ರೂ ಅಭ್ಯರ್ಥಿ ಆಗ್ಬೇಕು ಅನ್ನೋದು ನಮ್ಮ ಪಕ್ಷದ ಉದ್ದೇಶ ಅಲ್ಲ. ನಮ್ಮ ಪಕ್ಷದ ಉದ್ದೇಶ ಕೇಡಾರ್ ಪಾರ್ಟಿ. ಆ ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕೆಲಸ ಮಾಡಿರ್ತಾರೆ ಅವ್ರಿಗೆ ಈ ಭಾಗದಲ್ಲಿ ಈ ಸತಿ ಟಿಕೆಟ್ ಕೊಡಿಸಿ ಅವ್ರನ್ನ ಗೆಲ್ಸೋ ರೀತಿಯಲ್ಲಿ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಸೇರ್ಕೊಂಡು ಇವತ್ತು ಸೇವೆ ಸಲ್ಲಿಸಲಿಕ್ಕೆ ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾಗೂ ನಮ್ಮ ಯುಗಾದಿ ಹಬ್ಬದ ಎಲ್ಲ ಪ್ರೀತಿಯ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಜಯ್ ಗೌಡ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಮೇಲೆ ಇದೇ ರೀತಿ ಸದಾ ಇರಲಿ. ಹಾಗೂ ಎಲ್ಲ ಬಡಬಗರಿಗೆ ಯಾರ್ಯಾರು ಸೇವೆ ಮಾಡ್ತಿರೋ ನಿಮ್ಮೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್. ರಂಜಾನ್ದಲ್ಲಿ ಯಾರ್ಯಾರು ರೇಷನ್ ಕೊಟ್ಟಿದ್ರು ನಿಮ್ಗೂ ಹ್ಯಾಟ್ಸ್ ಆಫ್ ಹೇಳ್ತಾ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು, ಲವ್ ಯು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ಟೆಂಪಲ್ ವಾರ್ಡಿನ ಈ ಒಂದು ವಾರ್ಡಲ್ಲಿ ಈ ದಿನ ಕಾಂಗ್ರೆಸ್ಸಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ, ಆತ್ಮೀಯರು ಆಗಿರುವಂತಹ ಡಾಕ್ಟರ್ ಸಂಜಯ್ ಗೌಡರವರ ನೇತೃತ್ವದಲ್ಲಿ ಈ ದಿನ ರಂಜಾನ್ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಇಲ್ಲಿನ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಸೀರೆಗಳನ್ನು ಹಾಗೂ ಫುಡ್ ಕಿಟ್ಗಳನ್ನು ವಿತರಿಸಿದ್ದಾರೆ. ಇದು ಬಹಳ ಅತ್ಯುತ್ತಮವಾದಂಥ ಕಾರ್ಯ. ಸಂಜಯ್ ಗೌಡರು ಅವರು ಈ ಭಾಗದಲ್ಲಿ ತಮ್ಮ ನೇತೃತ್ವದಲ್ಲಿ ಇನ್ನೂ ಹಲವಾರು ವಾರ್ಡ್ಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದ ಜನತೆಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತಿದ್ದಾರೆ. ಅದರ ಜೊತೆಗೆ ಇಲ್ಲಿ ಚಾಂದ್ ಪಾಷಾ ಒಬ್ಬ ಅತ್ಯುತ್ತಮ ನೇತಾರರಾಗಿ, ಈ ಭಾಗದ ಜನರ ನೇತಾರರಾಗಿ ಅವರು ಸಹ ನಮ್ಮ ಸಂಜಯ್ ಗೌಡ ಅವರೊಂದಿಗೆ ಕೈ ಜೋಡಿಸಿ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ. ನಾನು ಹಾಗೂ ಈ ಭಾಗದ ಎಲ್ಲ ನಾಯಕರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ BMTC ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ VS ಆರಾಧ್ಯರವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೆ ಶುಭ ಕೋರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ
ಕಾಂಗ್ರೆಸ್ ಪಕ್ಷದ ಪರವಾಗಿ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರ್ತೇವೆ. ನಮಸ್ಕಾರ.